ಪೊಲೀಸ್ನವ್ರಿಗೆ ಹೇಳೋಣ ಅಂದ್ರೆ ಅದು ಅವಮಾನ. ನಮ್ಮ ಆಳುಗಳನ್ನ ಕಳಿಸಿ ಅವನು ಒದ್ದು ಎತ್ಕೊಂಡು ಬಾ ಅಂತ ಅಂದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗತ್ತೆ. ಇಲ್ಲ ನಮ್ಮ ಮಾದನ್ ಕಳಿಸಿ ವಿಷಯ ಏನು ತಿಳ್ಕೊಂಡು ಬಾ ಅಂತ ಹೇಳೋಣ ಅಂದ್ರೆ ಆ ಮಹಾಲಕ್ಷ್ಮಿ ಮನೆಯಲ್ಲಿದ್ರೆ ನಮಗೆ ಹೊಟ್ಟೆ ತುಂಬಾ ಊಟ. ಈ ಜಮೀನ್ದಾರ ಜಿಪುಣ್ಣನ ಮಗ ಬೆಳಿಗ್ಗೆನೆ ನಮಗ್ ಗಂಜಿ ಉಯ್ತಾನೆ. ಹೀಗೆ ಆದ್ರೆ ನಾವು ಉಪವಾಸದಲ್ಲಿ ಸಾಯೋದಂತೂ ಗ್ಯಾರಂಟಿ. ಹೇಗಾದ್ರೂ ಐಡಿಯಾ ಮಾಡಿ ಆ ದೇವಮ್ಮನ್ನ ನಾನೇ ಪಿಕಪ್ ಮಾಡಿ ಕರ್ಕೊಂಡ್ ಬಂದ್ಬಿಟ್ರೆ 24 ಗಂಟೆನೂ ನಿಮ್ಮ ಜೊತೆಲೇ ಇರೋ ನನ್ನ ಆವತ್ತು ಅಂತ ನಿಮ್ ಚಿಕ್ಕ ಮಗಳಿಗೆ ಫೀಸ್ ಕಟ್ಬಿಟ್ಬಾ ಅಂತ ಹಾಸ್ಟೆಲ್ ಕಳ್ಸದ್ರಿ. ಹಾಗಂತ ನೀವೇನು ಹೆದರ್ಬೇಕಾಗಿಲ್ಲ. ಆ ನನ್ನ ಮಗ ಮಾರ್ತಾಂಡ ನಾನು ಇಲ್ದೇ ಇರೋ ಸಮಯ ನೋಡಿ ನಮ್ಮ ದೇವಮ್ಮನ್ನ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ನಾನು ಅವನಿಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲದರಲ್ಲೂ ಜಾಸ್ತಿ. ನೋಡ್ತಾ ಇರಿ, ನೀವು ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ನಿಮ್ ಮಗಳು ನಿಮ್ ಮನೇಲಿ ಇರ್ತಾಳೆ. ಏನು ಯಾಕಜ್ಜಿ ರಾತ್ರಿ ಎಲ್ಲೋ ಕೆಮ್ತಿದ್ದೆ? ನಾನಾ? ಏನೇನ್ ನಾನಾ? ನೀನ್ ಕೆಮ್ತಾ ಇದ್ದಿದ್ದ ನಾನು ನೋಡ್ದಲ್ಲ. ನೋಡು, ಈ ಕೆಮ್ಮು ಬಹಳ ಡೇಂಜರು. ಅದಕ್ಕೆ ನಾಳೆ ಬೆಳಿಗ್ಗೆ ಪಕ್ಕದವ್ರಿಗೆ ಹೋಗಿ ನಿನ್ಗೆ ಔಷಧಿ ತರ್ತೀನಿ. ಯಾವಾಗ ನೋಡಿದ್ರು ಕೆಲ್ಸಕ್ ಬಾರ್ದಿರೋನು ಅಂತ ಹೇಳ್ತಿದ್ದಲ್ಲ. ನಿನ್ ಕೆಲ್ಸ ಹುಡ್ದಂಗ ಆಗುತ್ತೆ, ನಿನ್ಗೆ ಔಷಧಿ ತಂದಂಗೂ ಆಗುತ್ತೆ. 100 ರೂಪೀಸ್ ಪ್ಲೀಸ್. ಹಂಗಂದ್ರೆ ಏನು? ಅಂದ್ರೆ 100 ರೂಪೀಸ್ ಪ್ಲೀಸ್. ನನ್ನ ಹತ್ರ ಒಂದ್ ಬಿಡ್ಗಾಸು ಕೂಡ ಇಲ್ಲ ಕಣೋ. ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟಿರ್ತೀಯ. ಇಲ್ವೋ? ಅಜ್ಜಿ, ನೀನ್ ಚೆನ್ನಾಗಿರ್ಬೇಕು. ನೋಡು, ಇನ್ ಮುಂದೆ ನೀನ್ ಕೆಂಬಾರ್ದು, ನಿನಗ್ ಬದ್ಲು ನಾನ್ ಕೆಮ್ತೀನಿ. ಮಲ್ಕೊ 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 ಮಲ್ಕೊ. ಶಿಲ್ಪಿಂಗ್. ಸ್ವಾಮಿ ಪರಮಾತ್ಮ, ನನ್ ಬಿಂಡೋಲ ಎಲ್ಲಿ? ಏನಿದು ಬಾಗಿಲು ತೆಗೆದಾಕಿದೆ, ಒಳಗೆ ಯಾರು ಕಾಣಿಸ್ತಾ ಇಲ್ಲ. ದೇವಮ್ಮ, ಒಳಗೆ ಸೇರ್ಕೊಂಡು ಅದೇನ್ ಮಾಡ್ತಾ ಇದೀಯಾ? ಬೇಗ ಬಾಮ್ಮ. ಹೊಟ್ಟೆ ತಾಳ ಆಗ್ತಾ ಇದೆಯಾ? ಬೇಗ ಬಾಮ್ಮ. ನನ್ ಮಗನೇ, ಎಲ್ಲ ನನ್ ಬೆಂಡಲೆ. ಯಾವ ಬೆಂಡಲೆ? ಎಲ್ಲ ಬೆಂಡಲೆ. ಅಯ್ಯೋ, ಇದೇನಮ್ಮ ಇದು? ಕೊಟ್ಟೆ ಅಲ್ವಾ? ಬೆಂಡಲೆ ಏನಮ್ಮ ಇದು? ಮರ್ಯಾದೆಯಿಂದ ಹೊಡಿತಿದ್ಯಲ್ಲಮ್ಮ. ಹೊಂಚಾಕೊಂಡಿದ್ಯೋ ಎಲ್ಲ ನನ್ ಬೆಂಡಲೆ. ಯಾವ ಬೆಂಡೋಲೆ? ಬೆಂಡೋಲೆ ಅಂತ ನಾನು ಈ ರೀತಿ ಬೆಂಡತ್ತಾ ಇದ್ದಿಲ್ಲ. ಅಯ್ಯೋ, ಮರ್ಯಾದೆಯಿಂದ ನನ್ ಬೆಂಡಲೆ ಕೊಡ್ಲಿಲ್ಲ, ನೀನ್ ಸುಮ್ನೆ ಬಿಡ್ತೀನೇನೋ. ನಿನ್ ಕೈ ಕಾಲು ಮುರಿದು. ಏನಮ್ಮ ಇದು? ಎರ್ರ ಬಿರಿ ಹೊಡಿತಿದ್ದೀರಲ್ಲ. ಬೆಂಡೋಲೆ ಕದ್ದು ಇದ್ರಲ್ಲಿಟ್ಟು ಏನೋ ಇದು? ಅದು ಕಳ್ಳನ ಮಗನೇ, ಎಷ್ಟ್ ದಿವಸದಿಂದ ಹೊಂಚಾಕೊಂಡಿದ್ಯೋ? ಮಾದಣ್ಣ, ಅಮ್ಮ ಯಾವಾಗ ಬಂದೆ ಮಾದಣ್ಣ? ಬಹಳ ಹೊತ್ತಾಯ್ತಮ್ಮ ಬಂದು. ಅಮ್ಮ ದೇವಮ್ಮ, ನನ್ ಬುದ್ಧಿ ನಿನಗ್ ಗೊತ್ತು ತಾನೆ. ಹೊಟ್ಟೆ ಹಸುವು ನನ್ನ ಕೈನಲ್ಲಿ ತಡಿಯಕ್ಕಾಗಲ್ಲ. ಅದಕ್ಕೆ ಅಂತ ತಿನ್ನೋಕೆ ಏನಾದ್ರೂ ಜೊತೆಲೆ ತಗೊಂಡು ಹೋಗ್ತೀನಿ ಅಲ್ವಾ. ಈ ಬ್ಯಾಗಲ್ಲಿ ತಿನ್ನೋಕೆ ಅಂತ 2 ಪುರಿ ಉಂಡೆ ಇಟ್ಕೊಂಡು ಬಂದಿದ್ನಮ್ಮ. ಇವತ್ತು ನಮ್ಮ ದೇಶದಲ್ಲಿ ಯಾರ್ಯಾರೋ ಬ್ಯಾಗಲ್ಲಿ ಬಾಂಬೆಲ್ಲ ಇಟ್ಕೊಂಡು ಓಡಾಡ್ತಾರೆ. ಅವ್ರನ್ನ ಯಾರು ಏನು ಮಾಡಲ್ಲ. ನಾನು 2 ಪುರಿ ಉಂಡೆ ಇಟ್ಕೊಂಡು ಬಂದಿದ್ದಕ್ಕೆ ಈ ಮುದುಕಿ ನಾನು ಹೊಡ್ತಾ ಅಪ್ಪ. ಏನಮ್ಮ ಇವನ್ ನಿನಗ್ ಗೊತ್ತೇನಮ್ಮ? ಗೊತ್ತು, ಮಾದಣ್ಣ ಅಂತ ಬಹಳ ವರ್ಷದಿಂದ ನಮ್ಮನೇಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಈ ಮಾತನ್ನ ಮೊದ್ಲೇ ಹೇಳ್ಬಾರ್ದಾಗಿತ್ತೇನಯ್ಯ? ಹೇಳೋಕೆಲ್ಲಮ್ಮ ಬಿಟ್ಟೆ, ಬಟ್ಟೆ ಒಗ್ದಾಕ್ಬಿಟ್ಟಿಯಲ್ಲ. ಛೇ,
ಹಾಗೆಲ್ಲ ಅನ್ಬೇಡ, ಸುಮ್ಮನೆ ಹಾಕಿ ತಟ್ಟದೆ. ಆ ಸುಮ್ಮನೆ ತಟ್ಟಿದ್ಯಾ? ಸುಮ್ಮನೆ ತಟ್ಟಿದ್ದಕ್ಕೆ ಮೈ ಮುಳೆ ಎಲ್ಲ ಪುಡಿ ಆಗೋಯ್ತು. ನಿಜವಾಗ್ಲೂ ತಟ್ಟಿದ್ರೆ ಅಮ್ಮ, ಇದು ಸಾಮಾನ್ಯ ಮುದುಕಿ ಅಲ್ಲ, ಟೈಗರ್ ಮುದುಕಿ. ಹಾಗಾದ್ರೆ ನನ್ನ ಓಲೆ ಬರಾಬರಿ ಇದೆ ನೋಡ್ಕೊಳ್ಳಿ. ಓ ಬರಾಬರ್ ಹೈ, ಫಿರ್ ಭಿ ಆತಾ ಹೈ. ನಮಸ್ಕಾರ ಹೈ, ನಮಸ್ಕಾರ ಮಾಡು ಹೈ. ಅಪ್ಪ ಹೇಗಿದ್ದಾರೆ? 24 ಗಂಟೆನು ನಾನು ಜೊತೆಲೇ ಇರುವಾಗ ಅವ್ರಿಗೆ ಏನಮ್ಮ ಕಮ್ಮಿ. ಅವತ್ತೊಂದೇ ಒಂದು ದಿನ ನಾನು ಊರಲ್ಲಿ ಇರ್ಲಿಲ್ಲ. ನನ್ನ ಮಗ ನಿನ್ನ ಪಿಕಪ್ ಮಾಡ್ಕೊಂಡ್ ಬಂದ್ಬಿಟ್ಟ. ಏನು ಆಗಲ್ಲ, ಏನು ಇಲ್ಲ, ಏನಾಗುತ್ತೆ ಅಂತ ನೋಡ್ತಾ ಇರೋ. ಬೇಡಣ್ಣ, ಅವ್ರು ಸಾಮಾನ್ಯರಲ್ಲ. ನಾನು ಸಾಮಾನ್ಯ ಅಲ್ಲಮ್ಮ. ಹಾಗಂತ ನೀನೇನು ಹೆದರ್ಬೇಡ. ನಿನ್ನ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗೋಕೆ ಒಂದು ಸೆಟಪ್ ಸಮೇತ ಬಂದಿದ್ದೀನಿ. 40 ಜನ ಮುಚ್ಚುಗಳನ್ನ ಹಿಡ್ಕೊಂಡು ಊರ್ ಸುತ್ತ ನಿಲ್ಸಿದ್ದೀನಿ. ಇನ್ನು ಅರ್ಧ ಗಂಟೆಲಿ ನೀನು ನಮ್ಮೂರಲ್ಲಿ ಇರ್ತೀಯ. ಅಯ್ಯಯ್ಯೋ, ಜಗಳ ಇಲ್ಲ, ಬೇಡ. ಅಜ್ಜಿ ಹೇಳ್ದಾಗೆ 2 ದಿವಸದಲ್ಲಿ ಅವ್ರು ನನ್ನ ಕರ್ಕೊಂಡು ಹೋಗಿ ಅಪ್ಪನ ಹತ್ರ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ನಾನೇನೋ ಒಂದು ಸೆಟಪ್ ಮಾಡಿ ಇವಳ ಹತ್ರ ಇರೋ ಒಡವೆಗಳೆಲ್ಲ ಹೇಗಾದ್ರೂ ಮಾಡಿ ಹೊಡ್ಕೊಂಡು ಹೋಗೋಣ ಅಂದ್ರೆ ಆ ಮುದುಕಿ ನನ್ನ ಓವರ್ಟೇಕ್ ಮಾಡೋ ಹಾಗಿದ್ದಾಳಲ್ಲ. ಮಾದಣ್ಣ, ನೀನೇನು ಯೋಚನೆ ಮಾಡ್ಬೇಡ. ಅಜ್ಜಿ ತುಂಬಾ ಒಳ್ಳೆಯವಳು. ಅಜ್ಜಿ ಏನೋ ಒಳ್ಳೆವಳೆ, ಆದ್ರೆ ನಿನ್ನಿಲ್ಲಿ ಹೊತ್ಕೊಂಡ್ ಬಂದಲ್ಲ, ಅವನು ಬಲ್ಲನ ಮಗ. ಅವನ ಬಗ್ಗೆ ಊರಲ್ಲೆಲ್ಲ ವಿಚಾರಿಸ್ಕೊಂಡ್ ಬಂದಿದ್ದೀನಿ. ಅವನು ಕೇಡಿ ನಂಬರ್ 1. ಒಡವೆಗಳನ್ನ ಕಳಿಸ್ಕೊಂಡು ಹೋದ್ರೆ ಪರವಾಗಿಲ್ಲ, ತಗೋಬಹುದು. ಆದ್ರೆ ಅಜ್ಜಿ ಹೇಳಿರೋ 2 ದಿವಸದಲ್ಲಿ ನಿನ್ ಶೀಲಕ್ಕೆ ಏನಾದ್ರೂ ಭಂಗ ಬಂದ್ರೆ ಅದಕ್ಕೆ ನಿನ್ನ ಈ ಜಾಗದಿಂದ ಪಿಕಪ್ ಮಾಡ್ಕೊಂಡು ಹೋಗೋಕೆ ಎಲ್ಲಾ ತರದ ಏರ್ಪಾಟು ಮಾಡಿ ಬಂದ್ಬಿಟ್ಟಿದೀನಿ. ಆದ್ರೆ ಬರೋ ಅವಸರದಲ್ಲಿ ರೌಡಿಗಳಿಗೆ ಕೊಡಕ್ಕೆ ಅಂತ ನಿಮ್ ತಂದೆ ಹತ್ರ ಹಣ ಕೇಳೋದು ಮರೆತು ಬಿಟ್ಟೆ. ಛೇ, ಮತ್ತೆ ಈಗೇನಣ್ಣ ಮಾಡೋದು? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಓ ಬೇರೆ ಕಾಲದಿಂದ ಆಟ ಆಡ್ತಿದ್ಯಾ? ಒಂದ್ ಎಲೆ ಬೇಡಕ್ಕೇನೆ ಅಂತ ಜಲ್ದಿ ಸಾಗಳಣ್ಣ. ಇದನ್ ಬಿಡಕ್ಕೆ. ಮಾರು ಲೋ ಮಾರು. ಶೂರು. ಅಣ್ಣ, ಮುಟ್ಟಿದ್ರೆ ಕೈ ಕತ್ತರಿಸಾಕ್ಬಿಡ್ತೀನಿ. ಅಯ್ಯ ಬಂದ ಅಜ್ಜೆ. ಅಯ್ಯೋ, ನನ್ ಬೆಂಡೋಲೆ ಹೊಟ್ಟೈತಲ್ಲ. ಸುಮ್ನೆ ಆಚರಿಸಿ. ಎಲ್ಲೂ ಹೋಗಿಲ್ಲ, ಬೆಂಡೋಲೆ ಇದೆ. ಎಲ್ಲಿದೆ? ಹೇಳ್ತೀನಿರು. ಅಜ್ಜಿ, ಇವತ್ತು ಬೆಳಗಿನ ಜಾವ ನನ್ಗೆ ದಟಕ್ಕಂತ ಎಚ್ಚರ ಆಗೋಯ್ತು. ಎದ್ದು ನೀನ್ ಮಲಗಿರೋದನ್ನ ನೋಡ್ದೆ, ಒಂದೇ ಫೀಲಿಂಗ್ ಆಗೋಯ್ತು. ಗುಳು ಅಂತ ಹತ್ತು ಬಿಟ್ಟೆ. ಯಾಕೋ, ನಾನ್ ಚೆನ್ನಾಗೇ ಇದೀನಲ್ಲ. ಏನ್ ಚೆನ್ನಾಗಿರೋದು? ಚೆನ್ನಾಗಿರೋದು. ಹಿಂದೆ ನಮ್ ತಾತನ ಕಾಲದಲ್ಲಿ ಹೇಗಿದ್ದೆ? ಒಳ್ಳೆ ಜರ್ದಾರಿ ಸೀರೆ ಉಟ್ಕೊಂಡು ಮೈ ತುಂಬಾ ಒಡವೆ ಹಾಕೊಂಡು ಜಗದೇಕ ವೀರುಡು ಅಲ್ಲಿ ಅತಿಲೋಕ ಸುಂದರಿ ತರ ಪಳ್ಳ ಅಂತಿದ್ದೆ. ಆದ್ರೆ ಈಗ 2 ಬೆಂಡಾದ ಕಿವಿ, ಅದ್ರಲ್ಲಿ 2 ಬೆಂಡೋಲೆ. ಅದಕ್ಕೆ ಅದನ್ನ ತಕೊಂಡು ಹೋಗಿ ಮಾರ್ವಾಡಿ ಅಂಗಡಿಯಲ್ಲಿ ಇಟ್ಟೆ. ಇಲ್ಲ, ಪಾಲಿಶ್ ಹಾಕಕ್ ಕೊಟ್ಟೆ. ಅದೊಂದೇ ಕಣ ನನ್ನ ಹತ್ರ ಇದ್ದಿದ್ದು, ಅದನ್ನ ಇಟ್ಬಿಟ್ಯಾ? ಪಾಲಿಶ್ ಹಾಕಟ್ಟನೆ ಕೊಟ್ಟಿದ್ದೀನಿ, ತಂದು ಕೊಡ್ತೀನಿ. ಸುಮ್ನೆ ಹಾಕ ವಟ ಅಂತಿದ್ಯಾ? ಮಾರು, ಪಕ್ಕದವ್ರಿಗೆ ಕೆಲಸ ಹುಡ್ಕೊಂಡು ಹೋಗ್ತೀನಿ ಅಂತಂದೆ. ಅದನ್ ಬಿಟ್ಟು ಇವ್ರ ಜೊತೆ ಸೇರ್ಕೊಂಡು ಇಸ್ಪೀಟ್ ಆಟ ಆಡ್ತಾ ಇದೀಯಲ್ಲ, ನಿಂಗೇನಾರ ಜವಾಬ್ದಾರಿ ಇದೆಯಾ? ನಿನ್ನಾಣೆಗ್ಲೂ ಇದೆ. ಚೆನ್ನಯ್ಯ ಪಕ್ಕದವ್ರಿಗೆ ಹೋಗ್ತೀನಿ ಅಂತ ಹೇಳ್ದ. ಹಂಗೆ ನನ್ ಕೆಲ್ಸನ ನೋಡ್ಕೊಂಬಪ್ಪ ಅಂತ ಹೇಳಿ 100 ರೂಪಾಯಿ ಅವನು ಕೊಟ್ಟೆ. ಇದು ನನ್ನ ಆಟ ಅಲ್ಲ. ಚೆನ್ನಯ್ಯ ನನ್ ಕೆಲ್ಸಕ್ಕೋಸ್ಕರ ಊರ್ಗೋಗಿದ್ದಾನಲ್ಲ, ಅವನ ಆಟನ ನಾನ್ ಆಡ್ತಾ ಇದ್ದೀನಿ. ಇನ್ನು ಏನೇನ್ ಆಟ ಆಡ್ಬೇಕು ಅಂತಿದ್ದೀಯೋ ಆಡು, ಆಗೋದೆಲ್ಲ ಆಗ್ಲಿ. ಏನು ಆಗಲ್ಲ, ಎಲ್ಲ ನೀಟಾಗಿ ಕ್ಲೀನ್ ಆಗತ್ತೆ. ಅಯ್ಯೋ ನೋಡು, ಕಾಲಕ್ಕೆ ಚಪ್ಪಲಿ ಕೂಡ ಹಾಕೊಂಡ್ ಬಂದಿಲ್ಲ ನೀನು. ಮುಳ್ಳುಗಳು ಚುಚ್ಕೊಂಡ್ಬಿಡುತ್ತೆ. ಹುಷಾರಾಗಿ ಮನೆಗೆ ಹೋಗಜ್ಜಿ. ಇದೋ ಬಂದೆ.
ಅಜ್ಜಿ ಬಂದೋದ್ರಲ್ಲ, ಏನಂತೆ? ಹಾ, ಏನಿಲ್ಲ, ದಿಢೀರ್ ಅಂತ ನನ್ನ ನೋಡ್ಬೇಕು ಅನ್ನೋ ಫೀಲಿಂಗ್ ಬಂದ್ಬಿಡ್ತಂತೆ. ಅದಕ್ಕೆ ಓಡೋಡ್ ಬಂದ್ಬಿಡ್ತಂತೆ. ನೀನ್ ಹೇಳಿದ್ದೆಲ್ಲ ನಾವು ಕೇಳಬೇಕು.